IPL 2025 ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಆದರೂ ಇಲ್ಲಿಯವರೆಗೆ ಯಾವುದೇ ತಂಡಗಳು ಪ್ಲೇ ಆಫ್ ಪ್ರವೇಶ ಮಾಡಿಲ್ಲ. ಹೀಗಾಗಿ IPL ಮತ್ತಷ್ಟು ರೋಚಕತೆಯನ್ನ ಪಡೆದುಕೊಂಡಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದ ಗುಜರಾತ್ ಟೈಟನ್ಸ್ ಅನ್ನ RCB ಇಂದು ಹಿಂದಿಕ್ಕಿದ್ದು ಮೊದಲ ಸ್ಥಾನವನ್ನ ಅಲಂಕರಿಸಿದೆ. ಪಂದ್ಯ ನಡೆಯದ ನಿರಾಸೆಯ ನಡುವೆ RCBಗೆ 1 ಪಾಯಿಂಟ್ ಸಿಗುವ ಮೂಲಕ ಮತ್ತೆ ಮೊದಲ ಸ್ಥಾನಕ್ಕೇರಿದೆ. ಇಂದು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದು RCB ಅಧಿಕೃತವಾಗಿ ಪ್ಲೇ ಆಫ್ ಪ್ರವೇಶ ಮಾಡಲಿದೆ ಅಂತ ಭಾವಿಸಲಾಗಿತ್ತು. ಅಭಿಮಾನಿಗಳ ಈ ನಿರೀಕ್ಷೆ ಸಂಪೂರ್ಣ ಉಲ್ಟಾ ಆಗಿದೆ. ಹೌದು, ಮಳೆರಾಯನ ಆರ್ಭಟಕ್ಕೆ RCB ಹಾಗೂ ಕೋಲ್ಕತಾ ಎರಡೂ ತಂಡಕ್ಕೂ ಭಾರೀ ಪೆಟ್ಟು ಕೊಟ್ಟಿದ್ದಾನೆ. ಕೋಲ್ಕತಾ ಟೂರ್ನಿಯಿಂದಲೇ ಹೊರಬಿದ್ರೆ RCBಗೆ ಇಂದು ಪ್ಲೇ ಆಫ್ ಪ್ರವೇಶ ಮಾಡಲು ಬಿಡಲಿಲ್ಲ. ಪಂದ್ಯ ರದ್ದುಗೊಂಡ ಹಿನ್ನೆಲೆಯಲ್ಲಿ ಎರಡೂ ತಂಡಗಳು ತಲಾ 1 ಪಾಯಿಂಟ್ಸ್ ಹಂಚಿಕೊಂಡಿವೆ. ಆ ಮೂಲಕ RCB ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೆ ಏರಿದೆ. ಮೊದಲ ಸ್ಥಾನದಲ್ಲಿದ್ದ ಗುಜರಾತ್ ಟೈಟನ್ಸ್ 2ನೇ ಸ್ಥಾನಕ್ಕೆ ಕುಸಿದಿದೆ. ಅಂದಹಾಗೆ 17 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೂ RCB ಪ್ಲೇ ಆಫ್ ಪ್ರವೇಶ ಮಾಡಲಿದೆ ಅಂದುಕೊಂಡ್ರೆ ತಪ್ಪಾಗಬಹುದು. RCB ಮುಂದೆ ಇನ್ನೂ 2 ಪಂದ್ಯಗಳಿವೆ. ಆ 2 ಪಂದ್ಯಗಳಲ್ಲಿ ಒಂದನ್ನ ಗೆಲ್ಲಲೇಬೇಕು. ಇಲ್ಲದಿದ್ರೆ ಗುಜರಾತ್, ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳ ಸೋಲು ಗೆಲುವಿನ ಆಧಾರದ ಮೇಲೆ ಅವಲಂಬಿತವಾಗಲಿದೆ. ಸದ್ಯ RCB ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನ ಅಲಂಕರಿಸಿರೋದು ಸಮಾಧಾನಕರ ಸುದ್ದಿಯಾಗಿದೆ. ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ RCB ಮೊದಲ ಸ್ಥಾನದಲ್ಲಿದ್ರೆ ಗುಜರಾತ್ ಟೈಟನ್ಸ್ 2ನೇ ಸ್ಥಾನಕ್ಕೆ ಕುಸಿದಿದೆ. ಪಂಜಾಬ್ ಕಿಂಗ್ಸ್ 3ನೇ ಸ್ಥಾನದಲ್ಲಿದ್ದು ಮುಂಬೈ ಇಂಡಿಯನ್ಸ್ 4ನೇ ಸ್ಥಾನದಲ್ಲಿದೆ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ 5ನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ಹಾದಿಗಾಗಿ ಹೋರಾಟ ಮಾಡ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.